ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ. ರಾಮನಗರ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ವಿಧಿಸಿರುವ ನಿಷೇಧಾಜ್ಞೆ ಆದೇಶ ರದ್ದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘವು ಕನ್ನಡ ಪರ, ಪ್ರಗತಿಪರ, ದಲಿತ ಪರ ಸಂಘಟನೆಗಳ ಸಹಯೋಗದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ಹಾಗೂ ಸಮಾವೇಶ ಶಾಂತಿಯುತವಾಗಿ ನಡೆಯಿತು ಅಂತ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಕುಮಾರಸ್ವಾಮಿ ಅವರು ತಿಳಿಸಿದರು. ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವ ಅವರು, ಡಿಸಿ ಕಚೇರಿ ಪ್ರವೇಶ ದ್ವಾರದ ಎದುರು ನಡೆಯುವ ಪ್ರತಿಭಟನೆಯಲ್ಲಿ ಸಂಘದ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಹಾಗೂ ಸುತ್ತಮುತ್ತಲಿನ 9 ಜಿಲ್ಲೆಗಳ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಅಂತ ತಿಳಿಸಿದರು. 6ನೇ ತಾರೀಕು ಬೃಹತ್ ಪ್ರತಿಭಟನೆ ಹಾಗೂ ಸಮಾವೇಶವನ್ನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಆಯೋಜನೆ ಮಾಡಿದ್ವಿ. ಅದಕ್ಕೆ ನಮ್ಮ ಜಯ ಕರ್ನಾಟಕ ಜನಪರ ವೇದಿಕೆ ಇನ್ನೂ ಹಲವಾರು ಕನ್ನಡಪರ ಸಂಘಟನೆಗಳು ಈ ಸಂದರ್ಭದಲ್ಲಿ ಬೆಂಬಲವನ್ನು ಘೋಷಿಸ್ತಾ ಇದ್ದೇವೆ. ನಾವು ಕೂಡ ನಾಡು ನುಡಿ ರೈತರ ಪರವಾಗಿರ್ತಕ್ಕಂಥ ಸಂಘಟನೆ. ರೈತರಿಗೆ ಈ ಜಿಲ್ಲಾಧಿಕಾರಿ, ಅವಿವೇಕಿ ಜಿಲ್ಲಾಧಿಕಾರಿ ಮಾಡಿರ್ತಕ್ಕಂಥ ಅನ್ಯಾಯಗಳು ಏನು, ನಮ್ಮ ಹಕ್ಕು ಹೋರಾಟ ಅಂತಕ್ಕಂಥದ್ದು ನಮ್ಮೆಲ್ಲರ ಹಕ್ಕನ್ನೇ ಕಿತ್ಕೊಳ್ಳಿಕ್ಕೆ ಬಂದಿರತಕ್ಕಂಥ ಒಬ್ಬ ದುಷ್ಟ ಜಿಲ್ಲಾಧಿಕಾರಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ರಾಜಕಾರಣಿಗಳು ಒಂಥರ ಮೋಸ ಮಾಡಿದ್ರೆ ರೈತರಿಗೆ, ಅಧಿಕಾರಿಗಳು ಒಂಥರ ಮೋಸ ಮಾಡಿದ್ರು. ಇವ್ರು ಮಾಡ್ತಕ್ಕಂಥ ಮೋಸಕ್ಕೆ ಪೊಲೀಸ್ ಅಧಿಕಾರಿಗಳು ಕಾವಲಾಯಿಗಳಂತೆ ಪೊಲೀಸ್ ಅಧಿಕಾರಿಗಳು ಕಾಯ್ಕೊಳ್ಳೋದು. ಇವತ್ತು ರೈತ ಸಾವಿರಾರು ಜನ ಈ ಸರ್ಕಾರ ಬಂದ ಮೇಲೆ 1.5 ವರ್ಷದಲ್ಲಿ ಈಗಾಗಲೇ 800 ಚಿಲ್ಲರೆ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಕರ್ನಾಟಕ ರಾಜ್ಯಾದ್ಯಂತ. ಅದಕ್ಕೆ ನೇರವಾಗಿ ರಾಜಕಾರಣಿಗಳು ಅಧಿಕಾರಿಗಳೇ ಕಾರಣ. ಇಂಥ ಜಿಲ್ಲಾಧಿಕಾರಿಗಳು ಇಲ್ಲಿ ರೈತರ ಹೋಗೋದಿಲ್ಲ, ಸರ್ಕಾರ ಬಾಗಿಲು ಹೋಗೋದಿಲ್ಲ, ಸವಲತ್ತುಗಳು ಹೋಗೋದಿಲ್ಲ. ಮತ್ತೆ ಏನು 144 ಮಾಡಿ ನಮ್ಮನ್ನೆಲ್ಲರೂ ಕೂಡ ಕತ್ತಲೆಯಲ್ಲಿ ಕೂಟದಲ್ಲಿ ತಂದಿದ್ದಾರೆ ಹೋರಾಟಗಾರರನ್ನ. ಮೊದಲಿಗೆ ಇದರ ನೈತಿಕ ಹೊಣೆ ಹೊತ್ತು ಈ ಜಿಲ್ಲಾಧಿಕಾರಿಗಳನ್ನ ಇಷ್ಟೊತ್ತಿಗೆ ಸರ್ಕಾರ ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು, ಇಲ್ಲ ಸಸ್ಪೆಂಡ್ ಮಾಡಬೇಕಾಗಿತ್ತು. ಎರಡೂ ಕೂಡ ಮಾಡಿಲ್ಲ. 144ನ ಕಾನೂನು ಪ್ರಕಾರ ನಮ್ಮ ಮಾಧ್ಯಮದ ಸ್ನೇಹಿತರೆ ಕೇಳಬೇಕು. ನೀವು ಅವ್ರನ್ನ ಎಷ್ಟು ದಿನ ಇಟ್ಕೊಳ್ಳಿಕ್ಕೆ ಸಾಧ್ಯ? 144 ಆಗ್ತಕ್ಕಂಥದ್ದು ಏನಕ್ಕೆ? ಏನಾರ DCFs ಅಲ್ಲಿ ಎಷ್ಟು ಹೆಣಗಳು ಬಿಟ್ಟಿದ್ದಾವೆ? ಯಾರ ಅಧಿಕಾರಿಗಳನ್ನ ನಮ್ಮ ರೈತರನ್ನ ಕೊಲೆ ಮಾಡಿಬಿಟ್ಟಿದೀವ, ಅಲ್ಲೇ ಮಾಡಿದೀವ, ಅಲ್ವಾ ದರೋಡೆ ಮಾಡಿದೀವ? ಏನೂ ಇಲ್ವಲ್ಲ. ನಮ್ಮ ಹೋರಾಟನ ಶಾಂತಿಯುತವಾಗಿ ಮೆಟ್ಲತ್ರ ಕೂತ್ಕೊಂಡು ಕೇಳಲಿಕ್ಕೆ ಹೋದ್ರೆ 144 ಹಾಕೊಂಡು ನಮ್ಮನ್ನೆಲ್ಲ ದಿಗ್ಬಂಧನ ಮಾಡುವಂಥದ್ದು ಈ ಜಿಲ್ಲಾಧಿಕಾರಿಗಳು ಶೋಭೆ ತರುವಂಥದ್ದು. ಈ ಸರ್ಕಾರನೂ ಕೂಡ ನಾಚಿಕೆಗಟ್ಟಿದ್ದ ಸರ್ಕಾರ. ಏನಾದರೂ 144 ಹಾಕುವ ಉದ್ದೇಶ ಏನು? ಶಾಂತಿ ಸುವ್ಯವಸ್ಥೆ ಹದಗೆಟ್ಟಿದೆ, ಎಲ್ಲೋ ಕ್ರಿಮಿನಲ್